ಮೇ 7, 2025 ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅಂತ ಒಂದು ಮಿಷನ್ ಲಾಂಚ್ ಮಾಡುತ್ತೆ. 23 ನಿಮಿಷಗಳ ಕಾಲ ನಡೆದಂತಹ ಈ ಒಂದು ಆರ್ಮಿ ಆಪರೇಷನ್ ಅಲ್ಲಿ ಪಾಕಿಸ್ತಾನಲ್ಲಿ ನೆಲೆ ಮಾಡ್ಕೊಂಡಿದ್ದಂತಹ 100ಕ್ಕೂ ಹೆಚ್ಚು ಟೆರರಿಸ್ಟ್ ಗಳು ಸಾಯ್ತಾರೆ, ಇನ್ಕ್ಲೂಡಿಂಗ್ 10 ಫ್ಯಾಮಿಲಿ ಮೆಂಬರ್ಸ್ ಆಫ್ ಮಸೂದ್ ಅಜರ್. ಇಫ್ ಯು ಡೋಂಟ್ ನೋ ಹೂ ಇಸ್ ಮಸೂದ್ ಅಜರ್, ಇವನು ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ನ ಹೆಡ್. 1999 ನ ಫ್ಲೈಟ್ ಹೈಜಾಕಿಂಗ್, 2001 ನ ಪಾರ್ಲಿಮೆಂಟ್ ಅಟ್ಯಾಕ್, 2016 ನಲ್ಲಿ ಪಠಾನ್ಕೋಟ್ ಏರ್ ಬೇಸ್ ಅಟ್ಯಾಕ್ ಹಾಗೂ 2019 ನಲ್ಲಿ ನಡೆದಂತಹ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಇವೊಂದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕೈವಾಡ ಇತ್ತು. ಇಷ್ಟು ದಿನ ಈ ಬೋಳಿ ಮಕ್ಕಳು ಪಾಕಿಸ್ತಾನಲ್ಲಿ ಇದ್ಕೊಂಡು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅಟ್ಯಾಕ್ ಮಾಡಿ ಎಷ್ಟೋ ಸಾಮಾನ್ಯ ಜನರ ಜೀವನನ ಸರ್ವನಾಶ ಮಾಡ್ತಾ ಇದ್ರು. ಈಗ ಮಸೂದ್ ಅಜರ್ ತಮ್ಮ ಫ್ಯಾಮಿಲಿ ಅವ್ರನ್ನೇ ಕಳ್ಕೊಂಡಿದ್ದಾನೆ. ಈಗ ಈ ಬೋಳಿ ಮಗನ್ಗೆ ಅರ್ಥ ಆಗಿರುತ್ತೆ ತಮ್ಮವ್ರನ್ನ ಕಳ್ಕೊಂಡ್ರೆ ಆ ನೋವು ಏನಿರುತ್ತೆ ಅಂತ. ನಮ್ಮ ಭಾರತೀಯ ಸೇನೆ ಕ್ಲಿಯರ್ ಆಗಿ ಹೇಳಿತ್ತು, ಆಪರೇಷನ್ ಸಿಂಧೂರ್ ಅನ್ನೋದು ಏನಿದೆಯೋ ಇದು ಕೇವಲ ಟೆರರಿಸ್ಟ್ ಗಳ ಮೇಲೆ ಒಂದು ಅಟ್ಯಾಕ್ ಹೊರತು ಪಾಕಿಸ್ತಾನ್ ಆರ್ಮಿಗೂ ಹಾಗೂ ಪಾಕಿಸ್ತಾನ ಸಾಮಾನ್ಯ ಜನರಿಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿತ್ತು. ಆದ್ರೂ ಪಾಕಿಸ್ತಾನ ಆರ್ಮಿ ಇದನ್ನ ಒಂದು ಆಕ್ಟ್ ಆಫ್ ವಾರ್ ಅನ್ನೋ ತರ ಕನ್ಸಿಡರ್ ಮಾಡಿ ಮಿಸೈಲ್ಸ್ ಹಾಗೂ ಮಲ್ಟಿಪಲ್ ಡ್ರೋನ್ಸ್ ನ ಲಾಂಚ್ ಮಾಡಿ ನಮ್ ಇಂಡಿಯಾನ ಮೇಜರ್ ಸಿಟೀಸ್ ನ ಟಾರ್ಗೆಟ್ ಮಾಡಿರುತ್ತೆ. ಆದ್ರೆ ಪಾಕಿಸ್ತಾನ ಈ ಒಂದು ಮಿಷನ್ ಸಕ್ಸಸ್ ಆಗಿಲ್ಲ. ಪಾಕಿಸ್ತಾನದಿಂದ ಬಿಟ್ಟಂತಹ ಆ 25 ಮಿಸೈಲ್ಸ್ ನಮ್ ಭಾರತನೆಲ್ಲ ಮುಟ್ಟೋಕ್ ಮುಂಚೆನೆ ನಮ್ಮವರು ಆ ಮಿಸೈಲ್ಸ್ ನ ಗಾಳಿಯಲ್ಲೇ ಹೊಡೆದಾಕ್ತಾರೆ. ಸೊ ಆಫ್ಟರ್ ಆಪರೇಷನ್ ಸಿಂಧೂರ್ 100ಕ್ಕಿಂತ ಹೆಚ್ಚು ಟೆರರಿಸ್ಟ್ ಗಳು ಸತ್ತಾದ್ಮೇಲೆ ಆ ಟೆರರಿಸ್ಟ್ ಗಳ ಫ್ಯೂನರಲ್ ಗೆ ಪಾಕಿಸ್ತಾನಲ್ಲಿ ಬಚ್ಕೊಂಡ್ ಕೂತಿದ್ದಂತಹ ಇರೋ ಬರೋ ಟೆರರಿಸ್ಟ್ ಗಳೆಲ್ಲ ಹೊರಗ್ ಬರ್ತಾರ. ಈ ಒಂದು ಫೋಟೋ ಇಂದಾನೆ ಪ್ರೂವ್ ಆಗೋಯ್ತು ಪಾಕಿಸ್ತಾನ ಟೆರರಿಸಂ ನ ಪ್ರಮೋಟ್ ಮಾಡುತ್ತೆ ಅಂಡ್ ಟೆರರಿಸ್ಟ್ ಗಳಿಗೆ ಫಂಡ್ ಮಾಡುತ್ತೆ ಅಂತ. ಇನ್ಫ್ಯಾಕ್ಟ್ ಈ ಒಂದು ಮಾತನ್ನ ಪಾಕಿಸ್ತಾನ ಅಫಿಷಿಯಲ್ಸ್ ಕನ್ಫರ್ಮ್ ಮಾಡ್ತಾರ. ಆದ್ರೂ ಸಹ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಪಾಕಿಸ್ತಾನ್ಗೆ $7 ಬಿಲಿಯನ್ ನ ಲೋನ್ ಕೊಡುತ್ತೆ ಅಂಡ್ ಅದ್ರಲ್ಲಿ $1 ಬಿಲಿಯನ್ ಇಮಿಡಿಯೇಟ್ ಕ್ಯಾಶ್ ನ ಸಪ್ಲೈ ಮಾಡುತ್ತೆ. ಅಲ್ಲ ಒಂದು ದೇಶ ತಾವು ಟೆರರಿಸ್ಟ್ ಗಳಿಗೆ ಫಂಡ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಂಡಿರ್ಬೇಕಾದ್ರೆ ಅಂತ ಒಂದು ದೇಶಕ್ಕೆ ಇಷ್ಟೊಂದು ಅಮೌಂಟ್ ನ ಲೋನ್ ಕೊಡೋದು ಎಷ್ಟು ಸರಿ? ಸೊ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಮ್ಯಾಟರ್ ಸೀರಿಯಸ್ ಆಗ್ತಿದ್ದಂಗೆ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಎರಡೂ ದೇಶಗಳ ಜೊತೆ ಕುತ್ಕೊಂಡು ಮಾತಾಡಿ ಇಮಿಡಿಯೇಟ್ ಸೀಸ್ ಫೈರ್ ನ ಅನೌನ್ಸ್ ಮಾಡಿದ್ರು. ಆದ್ರೆ ಪಾಕಿಸ್ತಾನ್ ಇದನ್ನು ಸಹ ಬ್ರೇಕ್ ಮಾಡ್ತಾ ವಿತ್ ಇನ್ 2-3 ಅವರ್ಸ್ ಅಲ್ಲೇ ಇಮಿಡಿಯೇಟ್ ಅಗೇನ್ ಬ್ಯಾಕ್ ಫೈರ್ ಮಾಡ್ತು. ಅದಕ್ಕೇನೆ ಹೇಳೋದು ಹಾವು ಯಾವತ್ತಿದ್ರೇನೆ ಹಾವೆ ಅಂತ. ನೋಡಿ, ಇದಕ್ಕೆಲ್ಲ ನಮ್ಮ ಭಾರತ ಸರ್ಕಾರ ಒಂದು ಫುಲ್ ಸ್ಟಾಪ್ ನ ಇಡ್ಲೇಬೇಕು. ತಾಳ್ಮೆಯಿಂದ ಆದ್ರೆ ಏನೂ ಆಗಲ್ಲ. ಮಹಾಭಾರತನು ಕೊನೆಗೆ ಮುಗ್ದಿದ್ದು ಕುರುಕ್ಷೇತ್ರ ಅಂತಹ ಒಂದು ಭೀಕರ ಯುದ್ಧ ಇಂದಾನೆ. ನೋಡಿ, ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ವಾರ್ ಏನಾದ್ರು ಆಯ್ತು ಅಂದ್ರೆ ಪಾಕಿಸ್ತಾನ ಅಂತಹ ವರ್ಸ್ಟ್ ಕಂಟ್ರಿ ಹತ್ರ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ. ಆದ್ರೆ ಇಂಡಿಯಾ ಅಂತಹ ಡೆವಲಪಿಂಗ್ ಕಂಟ್ರಿ ಹತ್ರ ಕಳ್ಕೊಳ್ಳೋದಕ್ಕೆ ಬಹಳಷ್ಟು ಇದೆ. ಸೊ ಇಂಡಿಯಾ ಈಗ ನೆಕ್ಸ್ಟ್ ಏನೇ ಮೂವ್ ನ ಪ್ಲಾನ್ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಸೊ ಸರ್ಕಾರ ಏನೇ ಡಿಸಿಷನ್ ತಗೊಂಡ್ರು ತುಂಬಾ ಯೋಚನೆ ಮಾಡಿ ತಗೊಂಡಿರುತ್ತೆ. ಹಾಗಾಗಿ ಇಂತ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರನ ಸಪೋರ್ಟ್ ಮಾಡುವ. ಜೈ ಹಿಂದ್, ವಂದೇ ಮಾತರಂ.